ಬೇಬ್ ಬೇಬ್ ನ್ಯೂಸ್ ನೋಡ್ಲಿಲ್ವಾ ನೀನು? ಏನ್ ನ್ಯೂಸ್ ಮಮ್ಮಿ? ಗೌರ್ಮೆಂಟ್ ಅವರು ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಏನ್ ರೂಲ್ಸ್? ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲಾನು ಬಂದಂತೆ 500 ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಕ್ಕೆ ಆಗಲ್ವಂತೆ. ಅಯ್ಯೋ ಅದೆಲ್ಲ ಫೇಕ್ ನ್ಯೂಸ್ ಮಮ್ಮಿ. ಈ ನ್ಯೂಸ್ ಚಾನಲ್ ಅವ್ರು ಏನೇನೋ ಆಗ್ತಾ ಇರ್ತಾರೆ. ಅಯ್ಯೋ ಏನಿಲ್ಲ ಬೇಬ್, ನಿಜವಾಗ್ಲೂ ಹೇಳ್ತಾ ಇದೀನಿ. ಬೇಕಾದ್ರೆ ನೀನೇ ಟ್ರಾನ್ಸಾಕ್ಷನ್ ಮಾಡಿ ನೋಡು. ಕರೆಕ್ಟ್, ಗುಡ್ ಐಡಿಯಾ. ಎಷ್ಟ್ ಕಳ್ಸ್ರಿ ಮಮ್ಮಿ? 2000 ರೂಪಾಯಿ ಮಾಡು. ಬಂತ ನೋಡು. ಹೇಗಿದೆ ನನ್ನ 2000 ರೂಪಾಯಿ ಡ್ರೆಸ್? सबके सब चोर है साले। ಜೊತೆಯಲ್ಲಿ ಇರುವೆನು ಹೀಗೆ. ರೀ ಅಲ್ಲಿ ನೋಡ್ರಿ ಅವ್ರಿಬ್ರು ಎಷ್ಟ್ ಚಂದ ಕೈ ಹಿಡ್ಕೊಂಡ್ ಹೊಂಟ್ರ. ನೀವಿದ್ದೀರಿ ನೋಡ್ರಿ ಒಬ್ರ ಹೆಂಗ್ ಹೊಂಟ್ರಿ. ಹೆಂಡತಿ ಕೈ ಹಿಡಿಬೇಕು ಗೊತ್ತಾಗಲ್ಲ, ಸ್ವಲ್ಪ ನೋಡಿ ಕಲೀರಿ ಅವ್ರು. ಹೌದು ತಮ್ಮ, ಹೆಂಡತಿ ಕೈ ಹಿಡಿದ್ರ ಪ್ರೀತಿ ಜಾಸ್ತಿ ಆಗ್ತದ. ಮತ್ತೆ ಆಗ್ತಡ ಹಿಡ್ಕೋ ಹೆಂಡತಿ ಕೈ. ಕಲ್ ಇನ್ನೊಂದ್ ಕೈ ಇದ್ರ ಕಲ್ಲೆತ್ತಿ ಬಿಸಾಕ್ತಿದ. ಕೈ ಹಿಡಿಬೇಕಂತ ಕೈ ಹಿಡಿಬೇಕು. ನೋಡು ಕೈ ಹಿಡಿದ್ರ ಪ್ರೀತಿ ಜಾಸ್ತಿ ಆಗ್ತದಲ್ಲ. ನೋಡು ಏನೀಗ ಕೈ ಹಿಡಿಬೇಕು ನಿಂದು. ನಡಿ ಈಗ. ಕೈ ಹಿಡಿದ್ರ ಪ್ರೀತಿ ಜಾಸ್ತಿ ಆಗ್ತದಂತ. कौन है? मैं तारीखू भाई। कहाँ से आते हैं? हे प्रभु हे हरिनाम कृष्ण जगन्नाथ प्रेमानंद. ಅಣ್ಣ ಹೋಳಿ ಹಬ್ಬದಾಗ ನಿಮ್ ದೋಸ್ತರು ನಿಮ್ಗೆ ಎಷ್ಟು ಬಣ್ಣ ಹಚ್ತಾರು? ನಮ್ ದೋಸ್ತ ಅನಾವತ್ತದಾರ್ರಿ. ಮೂಗ್ ಅನ್ನೋಂಗಿಲ್ಲ ಮುಕುಳಿ ಅನ್ನೋಂಗಿಲ್ಲ ಬಣ್ಣ ತುಂಬ್ತಾರ್ರಿ. ಮುಂದ್ ಕನ್ನಡಿ ಮುಂದ್ ಹೋಗಿ ನಿಂತ್ರ ನಾವು ನಮ್ ಮಕಾನೋ ತಿಕಾನೋ ಅಂತೇಳಿ ನಮಗ ಕನ್ಫ್ಯೂಸ್ ಆಕತ್ರಿ. ರಂಗೇರ ಹೋಲಿ ನಮ್ಮಿಬ್ಬರ ಬಾಳಲ್ಲಿ. ಏನಮ್ಮ? ಅಣ್ಣ ನಾನು ಎಲ್ಲಿದ್ದೀನಣ್ಣ ಈಗ? ನನ್ನ ಎದುರಿಗೆ ಇದೆಯಲ್ಲಮ್ಮ. ಹಂಗಲ್ಲಣ್ಣ, ನಾವಿಬ್ರು ಎಲ್ಲಿದ್ದೀವಿ? ನಾವಿಬ್ರು ಎದುರು ಬದ್ರು ಇದೀವಿ. ಅಣ್ಣ ಈ ದಾರಿ ಎಲ್ಲೋ ಹೋಗ್ತಣ್ಣ? ಈ ದಾರಿನ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೈತೆ. ನಾವೇ ಮುಂದಕ್ಕೆ ಹೋಗ್ಬೇಕು. ಕೇಳ್ಬಿಟ್ಟಲ್ಲ ನಾನು. ಸಾರಿ ಅಣ್ಣ, ಸಾರಿ. ಸಾರಿ ಅಂತ ಕೇಳೋ ತಪ್ಪುಗಳು ಏನಕ್ ಮಾಡಕ್ ಹೋಗ್ತೀರಮ್ಮ ನೀವು? ಏ ನಿಮ್ಮ ಅವ್ವನ್ ಬಾಣ್ಲಿ. ಏ ನೀನೇನೋ ಹೋಗ್ತಾ ಇದ್ದಿ ಕರಿಯ. ಯಾರು ಕುಡಿ ಅಂತ ಹೇಳಿದ್ರು ನಿನ್ನ ಲೋಕಲ್ ಓಟಿ ಎಣ್ಣೆನ. ನೀರಿಲ್ದ ಎಣ್ಣೆ ಕುಡ್ದು ಮುಕುಳೆಲ್ಲ ಮಾತಾಡಿದ್ರ ಕೇಳ್ತೀವ ನಾವು. ನೀನು ಕುಡಿಯಲು ಕಾರಣ ನಿನ್ನ ಪಕ್ಕದಾಗಿರೋ ಪುಣ್ಯಾತ್ಮನ. ಅದನ್ನೇನು ನೀನು ಶಾಂತ ಹೇಳ್ತೀಯೋ ಲೌಡೇ. ಇಲ್ಲಿ ಪೈಖಾನ್ಯಾಗ ಕಮ್ಮೋಡ್ ಕಟ್ ಅಂದ್ರ ಗ್ಯಾಸ್ ಕಟ್ಟಿ ಕಟ್ಟೋಗಿರಿ. ಗ್ಯಾಸ್ ಕಟ್ಟಿ ಮ್ಯಾಗ ಕುಂತ ಹೇಳ್ಬೇಕೇನ್ರಿ ನಾನು? ಎಲ್ಲದನ ಸಬೀರ್ ಎಲ್ಲದನ. ತಡಿ ಹೊಡ್ಯ ಕರ್ಸೋಣ. ಹುಬ್ಬಳ್ಳಿಗೆ ಸುದೀಪ್ ಸರ್ ಬಂದಾರ. ಕಿಚ್ಚ ಸುದೀಪ್ ಸರ್ ಬಂದಾರ. ಯಾ ಕಿಚ್ಚ ಸುದೀಪ್ ಸರ್ ಬಂದಿಲ್ಲ, ಯಾರು ಬಂದಿಲ್ಲ. ಚಿಕ್ಕೊಂಡಿ ನಮಗೂ ಸ್ವಲ್ಪ ಭೇಟಿ ಮಾಡಿಸ್ರಿ. ನನಗ ಭೇಟಿ ಆಗಂತ ಬಂದಾರ. ನಮಗೂ ಭೇಟಿ ಮಾಡಿಸ್ರಿ ಚಿಕ್ಕೊಂಡಿ. ಅದ್ರ ರೊಕ್ಕ ಕೊಡ್ಬೇಕ. ಕೊಡೋಣಂತೆ, ಎಷ್ಟು ಬೇಕಾದ್ರೆ ಭೇಟಿ ಮಾಡಿಸ್ತೇನೆ. ಆದ್ರೆ ಈ ಸುದ್ದಿನ ಯಾರಿಗೂ ಹೇಳಬಾರ್ದು. ಒಂದ್ 20 ಮಂದಿ ಟೆಪು ಮಾಡ್ಕೊಂಡ್ ಬಂದ್ಬಿಡ್ಲಿ. ಯಾರು ಇಲ್ಲ. ಪ್ರ್ಯಾಂಕ್ ಮಾಡಿ ನೀವು ಬೇಡ ಹೋಗ್ರಿ, ನಾವ್ ಒಬ್ಬನೇ ಹೋಗ್ತೀನಿ. ಮಾಡ್ಬೇಡ್ರಿ ಮತ್ತೆ ಏನಾದ್ರು ಊರ್ ಮಂದಿಗೆಲ್ಲ ಹೇಳ್ಕೊಂತ ಇಲ್ಲ ಹೇಳುದಿಲ್ಲ. ಅಲ್ಲಿ ಬಂದ್ ಮಂಗ್ಯಾನ್ ಗತೆ ಮಾಡುದಾರ ಬೇಡ, ರೀಸೆಂಟ್ ಆಗಿರುದಾರ ಬಾ. ರೀಸೆಂಟ್ ಆಗಿರ್ತಾನೆ ಬಾ ಸರ್ ಬರ್ತಾರ. ಈಗ ಬಂದ್ ಕೂಡ್ಲೆ ಹಾರ ಹಾಕ್ಬಿಡ್ಬೇಕು. ಹೇಳಾಡ್ಬೇಡ್ರಿ, ಕುಡ್ದಿದ್ ಗೊತ್ತಾಗಬಾರ್ದು. ಸ್ಟೇಬಲ್ ಇರ್ಬೇಕು, ಸ್ಟೇಬಲ್ ಇರ್ರಿ. ಬ್ಯಾಂಕ್ ಶೀಟ್ ಕರ್ಸಿರಲ್ಲ, ಪೇಮೆಂಟ್ ಕ್ಲಿಯರ್ ಮಾಡ್ಬಿಡು. ಮಾಡಿ ಸರಿ ಮಾಡ್ರಿ. ಸುದೀಪ್ ಸರ್ಗೆ ಜೈ, ಸುದೀಪ್ ಅಣ್ಣಂಗೆ ಜೈ. ಫೋನ್ ಪೇ ಅಲ್ಲಿ ಸ್ವೀಕರಿಸಲಾಗಿದೆ. ಒಳ ಕುಂತಾರ.
ರೀ ಸ್ವಲ್ಪ ಪಾತ್ರೆ ತೊಳೆದು ಕೊಡಿ. ನನಗೆ ಯೋಗಾಸನ ಮಾಡ್ಲಿಕ್ಕೆ ಉಂಟು. ಇಷ್ಟು ವಯಸ್ಸಾದ್ರೂ ನೀನು ಅಡಿಗೆನೆ ಮಾಡಕ್ ಬರಲ್ಲ ನಿನಗೆ. ನಿನ್ನನ್ನು ಮದುವೆ ಮಾಡಿದಾರೆ ನಿಮ್ಮಲ್ಲ. ಅಪ್ಪ ಬಡ್ಕದೆ ನಾ ಚಿಕ್ಕ ವಯಸ್ಸಿ ಮದ್ವೆ ಮಾಡ್ಬೇಡ ಅಂತ ಹೋಗಿ ಗಂಟಾ ಕೂತ್ಕೊಂತ. ಚಿಕ್ಕ ವಯಸ್ಸು ನೀನ್ ಕಾರ್ಮೆಂಟ್ ಹೋಗುತ್ತೆ, ಬಸ್ಸಿಂದ ಇಳಿದು ಬರ್ತಂತೆ, ನಾ ಕರ್ಕೊಂಬಂದು ಮದುವೆ ಮಾಡಿಕೊಂಡೆ. ಚಿಕ್ಕ ವಯಸ್ಸು. ಇವತ್ ಡೆವಿಲ್ ಮೂವಿ ಟಿಕೆಟ್ ಬುಕ್ ಮಾಡಿ ನೋಡಕ್ ಬಂದ್ ಯಾರ ಹೆತ್ ಮಗನೋ ಏನೋ ಹುಟ್ಟುಕಿತ ಮೊದ್ಲೇ ಇದನ್ನ ತಿನ್ನತೀವಿ. ನನಗಂತೂ ಮೂವಿದ ಅಷ್ಟ ಅಲ್ಲ, ನರಕದಾಗೂ ಟಿಕೆಟ್ ಬುಕ್ ಆಗೈತೆ ಆಲ್ರೆಡಿ. ಹಂಗ ಒಂದ್ ಕಟ್ಟ ಹಾಕಿ ಕೈ ಹರಿಗಾಡಕ್ ಹೋಗಿದ್ವು. ಅದಕ್ಕೆ ಚಮಚಲ್ಲ ತಿಂದ ಆಟೋದಾಗ ಹೋಗಾಗ ಒಂದ್ ತಿಂಡಿ ಸಾಂಗ್ ಹಚ್ಚಂದಿವಿ. ಅಷ್ಟ್ರಾಗ ಸ್ಪೀಕರ್ ಒಳಗಿಂದ ಎದ್ದು ಅವ್ರ ಹುಡುಗಿ ಕಡೆ ಹೋಗ್ಬಿಟ್ಟಿತ್ತು. ಅದ ಮನ್ಸಿಗೆ ನಾ ಥಿಯೇಟರ್ ಕೊಂಡು ತಗೋಬೇಕಂತ ಹೇಳಿ ಬಂದಿದ್ವಿ. ಚಿಲ್ಲರ್ ಇಲ್ಲ ಅಂದ್ರು ಅದಕ್ಕೆ ವಾಪಸ್ ಬಂದ್ವಿ. ಮೂವಿ ನೋಡ್ಬಿಟ್ಟು ಥಿಯೇಟರ್ದಾಗ ಉಳಿದಿದ್ದು ಊರು ಸಾಬ್ರಿ ಎಲ್ಲ ಮಾಡಿ ಥಿಯೇಟರ್ಕ ಒಂದ್ 20 ರೌಂಡ್ ಪ್ರದಕ್ಷಿಣೆ ಹಾಕಿ ಒಳಗ್ ಬಂದ್ ನಿಂತ್ ಬಿಟ್ಟಿವಿ. ಉಳ್ಳಾಗಡ್ಡೆ ಎಲ್ಲ ಸಿಕ್ಕಂಗ್ ತಿಂದ್ರು ದಪ್ಪಗಿಲ್ಲ, ಇನ್ನ ಇದ್ದಂಗ ದಿನ ಕಡ್ಡಿ. ಜೀವನ ಅಷ್ಟ ಅಲ್ಲ, ಹರ್ದನ್ಯಾಡಾಗೈತಿ ನಮ್ ಚಡ್ಡಿ. ಬಿಸಿಲು ಇಟ್ಟು ಹೊಡ್ಯಾತೈತಿ, ಹಿಡಿದು ಮುರ್ದ್ ಬಿಡ್ಲೇನ ಅನ್ಸತೈತಿ. ಸೂರ್ಯನ್ ಬಡ್ಡಿ ಸೀಟ್ ಇಲ್ಲ ಅಂತ ಆನಂದ್ ಬೈನ್ ಮ್ಯಾಗ ಕೂತ್ ಬ್ಯಾನ್ ಐತ್ ನೋಡ್ರಿ ನಮ್ ಕೂ. ಹಂಗ ಡಿ ಬಾಸ್ ಸಿಗರೇಟ್ ಸೇದ್ ಹೋಗಿಬಿಟ್ರು. ಅದಕ್ಕೆ ಉಸುಲ್ ಕಟ್ಟಾತೈತಿ ಅಂತೇಳಿ ಎದ್ದು ಹೊರಗೆ ಬಂದ್ ಎಲ್ಲಾರು ಒಂದ್ 1 ಕಿಲೋ ಆಕ್ಸಿಜನ್ ತಗೊಂಡ್ ಒಳಗ್ ಹೋಗೋದ್ರಾಗ ಡಿ ಬಾಸ್ ಮತ್ತ ಅವ್ರ ಹುಡುಗಿ ಮ್ಯಾಗ ಕೂತ್ ಸಿಂಗಲ್ ಇದ್ ಹುಡುಗರಿಗೆ ಗುರ್ಸಾತಿದ್ರು. ಅರ್ಜೆಂಟ್ ಒಳಗ್ ಬರ್ನಲ್ ಸಿಗ್ಲಿಲ್ಲ, ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕೂಡ ತಂಪಾದ್ವಿ. ಬ್ಲಾಗ್ ಸಣ್ಣದ್ ಮಾಡಿದ್ ಸಾರಿ ಕ್ಷಮಿಸಿ ಬಿಡ್ರಿ. ನಿಮ್ ಕೈ ಸಣ್ಣ ಬಟ್ ತಲೆಗಿಟ್ಟ ಬ್ಯಾಡ್ ಕಾಮೆಂಟ್ಸ್ ಹಾಕೋರ್ಗಿಂದೆಲ್ಲ ನಾಳೆ ಹೋಗ್ರಿ ಬಗ್ಗಿಸೋ. ಹಂಗ ಲಾಸ್ಟ್ ವಿಡಿಯೋ ಕಾಮೆಂಟ್ ಒಳಗ ಒಬ್ರು ಅಣ್ಣ ಕೇಳಿದ್ರು, ಅಣ್ಣ ನಿನ್ಗೆ ಇಷ್ಟೆಲ್ಲ ಮಾತು ಎಲ್ಲಿದ್ ಬರ್ತಾವ ಅಂತೇಳಿ. ಅಣ್ಣ ಇವೆಲ್ಲ ಮಾತನ್ನ ಫ್ಲಿಪ್ಕಾರ್ಟ್ ಒಳಗ, ಅಮೆಜಾನ್ ಒಳಗ, ಜೊಮ್ಯಾಟೊ ಒಳಗ ಆರ್ಡರ್ ಹಾಕಿ ಮನಿಗ್ ತರ್ಸ್ಕೊತ್ನು. ಅವೆಲ್ಲ ಪಾರ್ಸಲ್ ಓಪನ್ ಮಾಡಿ ನಿಮ್ ಮುಂದ್ ಮಾತಾಡಿ ಹೇಳ್ಬಿಡ್ತನು. ಹಂಗ ನಿಮ್ದು ಏನಾರ ನೆಕ್ಸ್ಟ್ ಇನ್ನೊಂದು ಅನಾಹುತ ಕ್ವಶನ್ ಇತ್ತಂದ್ರೆ ಕಾಮೆಂಟ್ ಒಳಗೆ ಕೇಳ್ರಿ. ನೆಕ್ಸ್ಟ್ ವ್ಲಾಗ್ ಒಳಗ ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಬಯೋದಾಗ ಯೂಟ್ಯೂಬ್ ಚಾನಲ್ ಲಿಂಕ್ ಐತಿ. ಅನಾಹುತ ವಿಡಿಯೋ ಯೂಟ್ಯೂಬ್ದಾಗ ನೋಡೋದು ಮರಿಬೇಡ್ರಿ. ಪ್ರಿನ್ಸ್ ಸಂತೋಷ ಸರ್ಚ್ ಮಾಡಿ ಯೂಟ್ಯೂಬ್ನಾಗ ಫುಲ್ ವಿಡಿಯೋ. ಜಲ್ದಿ ಹೇಳೀಗ ನೀ ಲಗ್ನ ಹಾಕಿ ಏನಿಲ್ಲ. ಇಷ್ಟು ಜಲ್ದಿ ಲಗ್ನ ಏನ್ ಮಾಡ್ಲಾ? ಮಮ್ಮಿ ಹೇಳಾಳ ನನಗ ನೀನ್ ಲಗ್ನದಾಗ ನನಗ ಹೊಸ ಲೆಹೆಂಗಾ ಕೊಡಿಸ್ತೀನಂತ. ಮೊಟ್ಟೆಗೆ ಹಿಂದಿಲಿ ಅಂತಾರೆ ಅಂಡ. ಓಯ್ ನೀನೇ ನನ್ ಗಂಡ. ನಿಮ್ಮ ಅಮ್ಮನ ಪಿಂಡ. ತಪ್ಪು ನಿಂದಲ್ಲಮ್ಮ, ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ನಿಮ್ ಹೆಸರೇನು? ತುಂಬಾ ಚೆನ್ನಾಗಿದೆ. ಪಾತ್ರೆ ತೊಳ್ದಾಯ್ತು, ಕಸ ಗುಡ್ಸಿ ನೆಲನೂ ಒರ್ಸಾಯ್ತು, ಒಳಗಡೆ ಅಡ್ಗೆನೂ ಮಾಡಾಯ್ತು. ಆದ್ರೆ ನಾಳೆಯಿಂದ ನಾನ್ ಕೆಲ್ಸಕ್ ಬರಲ್ಲ. ಯಾಕೆ? ನನಗೆ ಹಾಸ್ಪಿಟಲ್ ಕೆಲ್ಸ ಸಿಕ್ಕಿದೆ. ಹಾಸ್ಪಿಟಲ್? ಯಾವ ಹಾಸ್ಪಿಟ್ಲು? ಮೆಂಟಲ್ ಹಾಸ್ಪಿಟ್ಲು. ಅಲ್ಲೆಲ್ಲ ಕೆಲಸ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಅದೇ ಇಲ್ಲೇ 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ನೋಡು, ನಿಮ್ ಮನೆಗ ನಿಮ್ಮವ್ವನ ನಿಮ್ಮಪ್ಪನ ನೀನ್ ಒಪ್ಸು, ನಮ್ಮ ಮನೆಗ ನಮ್ಮವ್ವನ ನಮ್ಮಪ್ಪನ ನಾನ್ ಒಪ್ಪಿಸ್ನು. ಇಬ್ಬರ ಮನೆಗೆ ಒಪ್ಪಿಸ್ ಮದುವಾಗನ. ಅರ್ಥ ಆಯ್ತಾ? ನಮ್ಮವ್ವನ್ನ ನಮ್ಮಪ್ಪನ್ನ ಒಪ್ಪಿಸ್ ನೋಡು, ನನ್ ಗಂಡನ ಹೆಂಗ್ ಒಪ್ಸು? ನಿನ್ ಗಂಡ ಒಪ್ಪಿದ್ರೆ ಏನಂತ ನಿನ್ನ ಎತ್ತಕ್ಕಿಂದ ಮದುವಾಕನ. ಆಯ್ತಾ? ನೀನ್ ಹೆಂಗ್ ಹೇಳ್ತಿ ಹಂಗತ್ತಗ. A few hours later.
ಅನು ಅಕ್ಕ ಗೋವಾಗ ಯಾರ್ಯಾರು ಹೋಯ್ತಿದ್ರು ಅಂತ ನಿಂಗೇನಾರ ಗೊತ್ತಾ? ಅದೇ ಕುಳ್ಳಿ ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಆಕಾಶ ಮಲ್ಲೇಶ ಇನ್ನು ಯಾರ್ಯಾರು ಹೋಯ್ತಾವ್ರಂತೆ. ಆ ಮುದೆಗಳಿಗೇನ ಮಾಡಕ್ ಕೆಲ್ಸ ಇಲ್ಲ, ಮದುವಾಗಿಲ್ಲ ತಿರಿಕ ನಿಂತವ. ಈ ಮದುವಾಗಿರೋರ್ಗೇನ್ ಕೆಲ್ಸ ಗೋವಾದಲ್ಲಿ? ಹೌದಲ್ವಾ ಅಕ್ಕ ಗೋವಾಗ ಹೋಗಿ ಇವ್ರು ಮಾಡ್ಬಾರ್ದು ಕೆಲ್ಸ ಮಾಡ್ಕೊಬತ್ತಾರ. ನನ್ ಗಂಡನ್ ತಿನ್ಕೊಳವ ಸರಿ ಇಲ್ಲ. ಇವಾಗ ಏನ್ ಮಾಡೋದು ಕುಳ್ಳಿ? ಅದಕ್ಕೆ ಒಂದ್ ಕೆಲ್ಸ ಮಾಡು, ನಿನ್ ಗಂಡಂತ ನಾನು ಗೋವಾಗ್ ಬತ್ನಿ ಅಂತ ಹಠ ಮಾಡು, ಇಲ್ಲಿ ನನ್ ಗಂಡಂತ ನಾನು ಗೋವಾಗ್ ಬತ್ನಿ ಅಂತ ಹಠ ಮಾಡ್ತೀನಿ. ಸರಿ ಕುಳ್ಳಿ. ಸರಿ. ಅಯ್ಯೋ ಏನ್ಲ ಗೋವಾದ್ರಿ ಎಲ್ಲ ಚಡ್ಡಿ ಪಡ್ಡಿ ಹಾಕೊಂಡು ನಾ ಹೇಳಿಲ್ವಾ ನನ್ ಗಂಡನ್ ತಿನ್ಕೊಳವ ಸರಿ ಇಲ್ಲ ಅಂತ? ನನ್ ಗಂಡನು ಸರಿ ಇಲ್ಲ ಕಮ್ಮಿ. ನಾ ಹೇಳ್ದೆ ಎಂಟರ್ನ ಗೋವಾ ಕರ್ಕ ಬರ್ಬೇಡಿ ಅಂತ, ಹೆಂಗ್ ಕೊಡ್ತಾ ಇದಾರೆ ನೋಡಲ್ಲಿ. ಏನ್ ಅಷ್ಟರ್ಸ್ಕೊ ಹೋಯ್ತಾರ? ಏನ್ ಮಾಡತ್ತಿ? ಗೋಬಿ ಮಾಡಾಕತ್ತೀನಿ, ತಿಂತೀರೇನ? ಬೇಡಪ್ಪ. ನೀವ್ ಇದನ್ನೆಲ್ಲ ಯಾಕೆ ತಿಂತೀರಾ? ನಮ್ ತಲೆ ತಿಂತೀರಾ ಅಷ್ಟೇ. ಏನ್ ಕುಡಿತೇನೆ? ಇಲ್ಲಪ್ಪ. ಯಾಕೆ ಕುಡಿತೀನಿ? ನಾನು ರಕ್ತನ ಕುಡಿತೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲೊಬ್ರು ಬರಾಕತ್ರ ಅವ್ರಿಗೆ ಕೇಳೋಮಂತ. ಹಾಯ್ ಹಾಯ್. ನಾವ್ ಎಲ್ಲರೂ ಈಗ ಕ್ವಶನ್ ಕೇಳಕತ್ತೀವ್ರಿ. ಅವ್ರವ್ರ ಅಕೌಂಟ್ ನಾಗ ಎಷ್ಟು ರೊಕ್ಕ ಅದಾವಂತ, ನಿಮ್ಮ ಅಕೌಂಟ್ ನಾಗ ಎಷ್ಟು ಅದಾವ್ರಿ ರೊಕ್ಕ? 1000 ರೂಪಾಯಿ. ನೀವು ಕೇಳಿದ್ಗಳೇನೆ ಟಕ್ ಅಂತ ರೊಕ್ಕ ಹಾಕೋರು ಯಾರಾದ್ರೂ ಗೊತ್ತದಾರ್ರಿ ನಿಮ್ಗ? ಅದಾರಿ ನಮ್ಮ ಅಣ್ಣಾರ ಅದಾರ. ನೋಡುಮ್ರಿ, ಹಂಗಾದ್ರೆ ಫೋನ್ ಹಚ್ಚ್ರಿ ಅವ್ರಿಗೆ. ಹೌದಾ? ನೋಡ್ರಿ ಫ್ರೆಂಡ್ಸ್, ನಾವು ಅವ್ರು ಹಾಕ್ತಾರ ಇಲ್ಲ ನೋಡುಮ್, ಈಗ ಚೆಕ್ ಮಾಡೋಣ. ಫೋನ್ ಹಚ್ಚಿದ್ರಿ ಅವರು, ರಿಂಗ್ ಆಯ್ತು. ಹಲೋ ಅಣ್ಣ, ನಾ ಇಲ್ಲಿ ಶಾಪಿಂಗ್ ಬಂದಿನ, ಒಂದ್ 10,000 ರೂಪಾಯಿ ಹಾಕೋಣ. ಹಾ ಅಣ್ಣ. ಹಾ ಆಯ್ತು ಅಣ್ಣ, ಥ್ಯಾಂಕ್ಸ್ ಅಣ್ಣ. ನೋಡ್ರಿ ಸೀದಾ ಸೀದಾ ಟ್ರಾನ್ಸ್ಫರ್ ಮಾಡ್ರಿ ಅದು. ಹಾಯ್, ನಿಮ್ ಬಾಯ್ ಫ್ರೆಂಡ್ ಇದಾನ? ಇಲ್ಲ. 2026 ಇಂಥ ಚಂದ ಹುಡುಗಿಗೊಂದು ಬಾಯ್ ಫ್ರೆಂಡ್ ಇಲ್ಲ ಅಂತಂದ್ರೆ ದೇವ್ರಕ್ಕೆ ನನ್ನ ಸಂಬಂಧ ಕ್ಲಾಸ್ಯಾನ. ಥ್ಯಾಂಕ್ಸ್ ಅಪ್ಪ ದೇವ್ರ, ಥ್ಯಾಂಕ್ಸ್. ನಮಸ್ಕಾರ ಅಕ್ಕ. ಬಾವು ಬ್ಲೀಚಿಂಗ್ ಪೌಡರ್ ಒಂದು ಪ್ಯಾಕೆಟ್ ಕೊಡು. ಬ್ಲೀಚಿಂಗ್ ಪೌಡ್ರ್? ಪಾವ್ ಇದು ಬೇಕ್ರಿ. ಹೌದಾ? ಅಯ್ಯೋ, ನಾನೆಲ್ಲ ಬಂಗಾರ ಅಂಗಡಿ ಅನ್ಕೊಂಡಿದ್ದೆ. ನನಗೂ ಗೊತ್ತು ಬೇಕರಿನೇ. ನಿಮ್ ಬೇಕರಿ ತಿನ್ಬಿಟ್ಟು ಬೇದಿಗ್ಲಾದ್ರೆ ಬಾತ್ರೂಮ್ ತೊಳ್ಕೊಳಕ್ ಬ್ಲೀಚಿಂಗ್ ಪೌಡರ್ ಬೇಡ? ಪಾವ್ ಏನ್ ಮಾತುಗಳಿವ? ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮನ, ತಮಿಳು ಇನ್ನೊಬ್ಬ ಚಿಕ್ಕಮ್ಮನ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಅಂಟೆ ನಮ್ಮ ಹಾಸನದಾಗ ಇಷ್ಟ ಮಾತಾಡಿದ್ರೆ ಕಾಲುಗಳು ಮುರಿದು ಮೂರ್ಖ ಆಗ್ತಾರ. ಕೋಲಾರದಾರ ಕೋಡ್ಬಳ್ ತಿಂತಾ ಇರ್ತೀರಾ? ನಾವು ಅಷ್ಟೇ, 8 ಕೋಡ್ದಾಗ 8 ನೋಡ್ದಂಗೆ ಗೊತ್ತೇನಾ? 8 ನೋಡ್ದಂಗೆ ನಮ್ಮ ಹಾಸನದವ್ರ ಬಗ್ಗೆ ಇನ್ನ ನಿಂಗೆ ಗೊತ್ತಿಲ್ಲ ಅನಿಸ್ತದ. ನೀವು ಭೂಮಿಯಾಗ ಆಲೂಗಡ್ಡೆಗಳು ಬೆಳೆದ್ರೆ ನಾವು ಭೂಮಿಯಾಗ ಬಂಗಾರ ಬೆಳೆಯೋ ಜನ, ಚಿನ್ನದ ನಾಡಿನ ಚಿನ್ನದ ಮಕ್ಕಳ. ಏ ಅಪ್ಪ, ಹಾಕ ಡೇಟಾ. ವಾ, ಆಂಟಿ ಕಾಪ್ ಮಾಡ್ಕೊಂಬಿಟ್ಟಾರ. ಅಂಟೆ ಇದೇ ಕಾಪ್ದಾಗ ಒಂದ್ ದಿಲ್ಪಸ್ ಒಂದ್ ರೌಂಡ್ ತಕೊಂಡ ಪಿಸಿಗೆ ಮಾಡ್ಬಿಟ್ಟ ಪಾರ್ಸಲ್ ಕೊಟ್ಬಿಡ ಮೌ. ನಮ್ಮ ಅಮ್ಮನ ಶಾನ ಹೊಟ್ಟೆ ಇಷ್ಟದ ಮೌ. ಓ, ಇದೇನ್ ತೋಟದಪ್ಪನ್ ಛತ್ರ ನೋಡು. ಓದೋರ್ಕ ಬಂದೋರ್ಕ ಎಲ್ಲ ಎತ್ತಿ ಎತ್ತಿ ಕೊಡ್ತಾ ಇರ್ತೀನಿ. ರಾತ್ರಿ ಕುಡ್ಕೊಂಡ್ ಮನೆಗೆ ಹೋಗಿದ್ನ, ನಮ್ಮ ಹೆಂಗಸ್ರು ಅಡಿಗೆ ಮಾಡಿಲ್ಲ, ಶಾನ ಹೊಟ್ಟೆ ಇಷ್ಟದ ಮೌ. ನಮ್ಮ ಅಮ್ಮನ ಬೊನ್ನಾಗಿನ್ನ ಇದ್ರೆ ಕೂಡ ಮೌ. ಹಿಂಗ್ ಬಾ ದಾರ್ಕ, ದುರಾಂಕಾರ ಮಾತುಗಳೆಲ್ಲ ಮಾತಾಡ್ಬೇಡ. ಆಯ್ತು ಬಿಡಮ್ಮ. ತಗ. ನಮ್ಮಮ್ಮ 100 ವರ್ಷ ತಣ್ಣಗ ಬದುಕಿರಮ್ಮ ನೀನು. ಹಾಸನದವ್ರ ಕೋಪ ಬಂದ್ರೆ ಕತ್ತೆ, ಕರುಣೆ ಬಂದ್ರೆ ಕೊಡ್ತಾರೆ ಕೈಕೊಂದ್ ಬುತ್ತೆ. ಜೈ ಹಾಸನಾಂಬೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ